ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ನಮ್ಮ ಒಂದು ಬ್ಯೂಟಿನ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು ಅನ್ನೋದ್ರದ್ದು ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಮ್ಯಾನಿಫೆಸ್ಟೇಷನ್ ಮೂಲಕನೂ ನಮ್ಮದು ಬ್ಯೂಟಿನ ಎನ್ಹ್ಯಾನ್ಸ್ ಆಗಂಗೆ ಹೇಗೆ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಪಿಗ್ಮೆಂಟೇಷನ್ ಇರೋರು ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತೆ ನೋಡಿ. ಸೊ ಅದೆಲ್ಲ ನಮ್ಮದು ಕ್ಲಿಯರ್ ಸ್ಕಿನ್ ಹೇಗಾಗ್ಬೋದು ಅಂತ. ಅಂದರೆ ಪಿಂಪಲ್ಸ್ ಇರೋರು, ಪಿಗ್ಮೆಂಟೇಷನ್ ಇರೋರು ಮತ್ತು ಇದು ಡಾರ್ಕ್ ಸ್ಪಾಟ್ಸ್ ಇರೋರ್ದೆಲ್ಲ ಹೇಗೆ ನಾವು ಈ ಒಂದು ಟ್ರಿಕ್ ಮೂಲಕ ನಾವು ನಮ್ಮ ಬ್ಯೂಟಿನ ಜಾಸ್ತಿ ಸೌಂದರ್ಯ ಜಾಸ್ತಿ ಇನ್ಕ್ರೀಸ್ ಆಗಂಗೆ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಸೊ ಇದೊಂಥರ ಡಿಫ್ರೆಂಟಾಗೇ ಇದೆ. ಸೊ ನಿಮ್ಗೆ ಅರ್ಥನೂ ಆಗುತ್ತೆ. ಸೊ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ನೇ ಟಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ದು. ಸೊ ಫಸ್ಟ್ ಮೆಥಡಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಥರ ಒಂದು ವೈಟ್ ಪೇಪರ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇದರಲ್ಲಿ ವೈಟ್ ಪೇಪರ್ ತೊಗೊಂಡು ಅದನ್ನು 2 ಪೀಸಸ್ ಥರ ಮಾಡ್ಕೊಳ್ಳಿ. ಈ ಥರ 2 ಪೀಸ್ಗಳು ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದರಲ್ಲಿ ನೀವು ಚಕ್ಕೆ ಪುಡಿನ ಹಾಕೋಬೇಕಾಗುತ್ತೆ. ಓಕೆನಾ? ಸೊ ತೋರಿಸ್ತೀನಿ ನೋಡಿ. ಸೊ ನಂದು ಈ ಥರ ಒಂದು ಚಕ್ಕೆ ಪೌಡರ್ದು ಒಂದು ಬಾಟಲ್ ಸಿಗುತ್ತೆ ನಿಮಗೆ. ನೀವು ಬೇಕಾದ್ರೆ ಸೂಪರ್ ಮಾರ್ಕೆಟ್ಗಳಲ್ಲಿ ತೊಗೋಬೋದು. ಇಲ್ಲ ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನು ಮಾಡಿ ಗೊತ್ತಾ, ಇವಾಗ ಒಂದು 10 ರುಪೀಸ್ದು ಚಕ್ಕೆದು ಪೀಸಸ್ಗಳ ಥರನೂ ಬರುತ್ತಲ್ವಾ. ಸೊ ಅದನ್ನು ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಒಂದು ಔರಾನ ಕ್ಲೆನ್ಸ್ ಮಾಡೋದಕ್ಕೆ ತುಂಬಾ ಯೂಸ್ ಮಾಡ್ತೀವಿ. ಇದ್ರದ್ದು ಬೆನಿಫಿಟ್ಸು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಚಕ್ಕೆ ಪುಡಿನ ತೊಗೋತಾ ಇದ್ದೀವಿ. ಎಷ್ಟು ತೊಗೋಬೇಕು ಅಂದರೆ ಒಂದು ಸ್ವಲ್ಪ ತೊಗೋಬೇಕಷ್ಟೆ. ಸೊ ಒಂದು ತೋರಿಸ್ತೀನಿ ರೀ ಎಷ್ಟು ಇರುತ್ತೆ ಅಂತ. ಸೊ ನೋಡಿ, ಇಷ್ಟು ಮಾತ್ರ, ಒಂದು 1/4 ಸ್ಪೂನ್ ಅಷ್ಟು ತೊಗೊಳ್ಳಿ. ಸೊ ತೊಗೊಂಡು ಅದನ್ನು ಮುಚ್ಚಿಬಿಡ್ಬೇಕು. ಅಂದರೆ ಅದನ್ನು ಕವರ್ ಮಾಡಿ. ಸೊ ನೋಡಿ, ಈ ಥರ ಒಂದು ಚೀಟಿ ಥರ ಅಂದರೆ ಫೋಲ್ಡ್ ಮಾಡಬೇಕು. ಓಕೆನಾ? ಒಳಗಡೆ ಅದು ಚಕ್ಕೆ ಪುಡಿ ಇರಬೇಕಾಗುತ್ತೆ. ಸೊ ಯಾವುದು ಫಸ್ಟ್ನೇ ಇದರಲ್ಲಿ. ಸೊ 2ನೇ ಚೀಟಿನಲ್ಲಿ ನೀವೇನು ಮಾಡಬೇಕು ಅಂದರೆ ಸಾಲ್ಟ್ ತೊಗೋಬೇಕು. ಸೊ ನಾನು ಯಾವುದು ತೊಗೋತಾ ಇದ್ದೀನಿ ಅಂದರೆ ಸೀ ಸಾಲ್ಟು, ಒಂದು ಸ್ವಲ್ಪ ಕಲ್ಲುಪ್ಪು ಥರ ಬರುತ್ತಲ್ಲ. ಸೊ ಅದನ್ನು ತೊಗೋತಾ ಇದ್ದೀನಿ. ಬಿಕಾಸ್ ಇದು ನಮಗೆ ಔರಾ ಕ್ಲೆನ್ಸಿಂಗ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಕಲ್ಲುಪ್ಪು ತೊಗೊಳ್ಳಿ, ಬೆಟರ್ ಅದು. ಕಲ್ಲುಪ್ಪು ಎಲ್ಲ ಕಡೆ ಇವಾಗ ಕಲ್ಲುಪ್ಪು, ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸ್ನಾನ ಮಾಡುವಾಗೆಲ್ಲ ಕಲ್ಲುಪ್ಪೇ ನಾನು ಜಾಸ್ತಿ ಯೂಸ್ ಮಾಡೋದು. ಇದು ನಾನು ಕೆಲವು ಟ್ರಿಕ್ ಯೂಸ್ ಮಾಡುವಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಓಕೆನಾ? ಸೊ ಆ ಥರ. ಸೊ ಇದನ್ನು ಒಂದು ಸ್ವಲ್ಪ ತೊಗೋತಾ ಇದ್ದೀನಿ. ಯಾವುದನ್ನು? ಸಾಲ್ಟ್. ಇದು ಅಷ್ಟೇ ಒಂದು 1/4 ಸ್ಪೂನ್ ಅಷ್ಟು ಬರಬೇಕು. ತುಂಬಾ ತೊಗೊಳಂಗಿಲ್ಲ, ಯಾಕೆಂದರೆ ಇದು ಡೈಲಿ ಮಾಡಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಡೈಲಿ ಮಾಡಬೇಕು ಅಂದರೆ ನಿಮಗೆ ಇದು ಯಾವ ಥರ ಅಂದರೆ ಒಂದು ಮಂಡಲ ಥರ ಮಾಡಬೇಕು ನೀವು. 21 ಡೇಸು, 48 ಡೇಸು, ಇಲ್ಲ 108 ದಿನ ಆ ಥರ ಮಾಡಿದ್ರೇ ಫುಲ್ಲು ಸ್ಕಿನ್ನು ಕ್ಲಿಯರ್ ಆಗ್ತಾ ಬರುತ್ತೆ. ಪ್ಲಸ್ ನಿಮ್ಮದು ಕಲರು ಇನ್ಕ್ರೀಸ್ ಆಗುತ್ತೆ, ಅವರನ್ನು ಕ್ಲೆನ್ಸ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಓಕೆನಾ? ಸೊ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಡ್ಬೇಕು. ಸೊ ನೋಡಿ, ಫೋಲ್ಡ್ ಮಾಡಿ ಈ ಥರ ಒಂದು ಚೀಟಿ ಥರ ಮಾಡಿ. ಓಕೆನಾ? ಸೊ ಇವಾಗ 2 ಫೋಲ್ಡ್ ಮಾಡಿದ್ದೀವಿ. ಒಂದು ಚಕ್ಕೆ ಪುಡಿ ಇದೆ, ಇನ್ನೊಂದು ಸಾಲ್ಟ್ದಿದೆ ಅಲ್ವಾ. ಸೊ ಇದನ್ನ ಏನು ಮಾಡಬೇಕು ಅಂದರೆ ನಾವು ಮಲಗುವಾಗ ನಮ್ಮ ದಿಂಬು ಕೆಳಗಡೆ ಇಟ್ಕೋಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಕೆಲವ್ರು ಗೊತ್ತಿರಲ್ಲ ಹೆಂಗೆ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ತೋರಿಸ್ತಾ ಇರೋದು. ಸೊ ಇದನ್ನು 2 ನಮ್ಮ ದಿಂಬು ಕೆಳಗಡೆ ಹಿಂಗೆ ಇಟ್ಕೊಂಡು ಮಲಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದು ಸ್ನಾನ ಮಾಡಬೇಕು. ಅಂದರೆ ಇದನ್ನು 2 ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು. ಸೊ ಕೆಲವರೆಲ್ಲ ಕೇಳ್ತಾ ಇರಲ್ಲ, ತಲೆಗೆ ಸ್ನಾನ ಉಪ್ಪು ಹಾಕ್ಕೊಂಡ್ರೆ ಇದಾಗುತ್ತೆ ಅಂತ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಸಾಲ್ಟ್ ವಾಟರು ತುಂಬ ಇದು ನಿಮ್ಗೆ ಗೊತ್ತಲ್ಲ, ಸಮುದ್ರದಲ್ಲಿ ಉಪ್ಪು ನೀರೇ ಇರುತ್ತೆ, ಅದರಲ್ಲೇ ತಾನೇ ಎಲ್ಲರೂ ಸ್ನಾನ ಮಾಡೋದು. ಸೊ ಅದು ಏನಕ್ಕೆ ಮಾಡೋದು ಅಂದರೆ, ಇವಾಗ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಅಂದ್ಕೊಳ್ಳಿ. ಸೊ ಕೆಲವರೆಲ್ಲ ನೋಡಿ, ಇವಾಗ ಯಾರು ಅಕಸ್ಮಾತ್ ನೆಗೆಟಿವ್ ಇದೆಲ್ಲ ಇದು ಮಾಡಿದಾಗ ಆ ನೀರಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬನ್ನಿ ಅಂತಾರೆ. ಅಲ್ಲೆಲ್ಲ ಏನಿರುತ್ತೆ ಅಂದ್ಕೊಂಡ್ರಿ, ಸಮುದ್ರ ನೀರು. ಈಗ ರಾಮೇಶ್ವರಂ ಆಗಿರ್ಬೋದು ಮತ್ತು ವಾರಣಾಸಿ ಅಂತ ಕಡೆ ಎಲ್ಲ ನೀರ್ದು ಸ್ನಾನ ಮಾಡ್ಕೊಂಬಂದು, ಸಮುದ್ರದ್ದು ನಾನು ಹೇಳೋದು. ಓಕೆನಾ? ಸಮುದ್ರದಲ್ಲಿ ನೀರು ಮಾಡಿದಾಗ, ಸ್ನಾನ ಮಾಡಿದಾಗ ಅದರಲ್ಲಿ ಉಪ್ಪು ನೀರು ಇರುತ್ತೆ. ಒಂದು ನಿಮಿಷ ಇರಿ. ಸೊ ಯಾಕೆ ಅವರು ರಾಮೇಶ್ವರಂ ಅಂತ ಕಡೆ ಸ್ನಾನ ಮಾಡ್ಕೊಂಬನ್ನಿ ಅಂತಾರೆ ಅಂದರೆ, ಬೆಳಗಿನ ಜಾವ ನಿಮಗೆ ಗೊತ್ತಲ್ಲ, 21 ಬಾವಿನಲ್ಲಿ ನೀರೆಲ್ಲ ಹಾಕ್ತಾರೆ ತಲೆ ಮೇಲೆ. ಸೊ ಅವಾಗ ನಮ್ಮದು ಏನೇ ಒಂದು ಕೆಟ್ಟ ಕರ್ಮ ಇದ್ದರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ಔರ ಅದು ಕ್ಲೆನ್ಸ್ ಆಗುತ್ತೆ. ಓಕೆನಾ? ಸೊ ಏನಕ್ಕೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಆ್ಯಕ್ಟಿವ್ ಆಗಿರಬೇಕಲ್ವ. ಆ್ಯಕ್ಟಿವ್ ಆಗಿದ್ರೇ ನಮ್ಮ ಒಂದು ಡೇ ಫುಲ್ಲು ಹ್ಯಾಪಿನೆಸ್ ಆಗಿರೋದು. ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಮದು ಔರಾನ ಕ್ಲೆನ್ಸ್ ಮಾಡ್ಕೋಬೇಕು. ಆವಾಗ ನಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಅದೆಲ್ಲ ನಾನು ಹೇಳಿದ್ನಲ್ಲ, ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ.
ಸೊ ಯಾವಾಗಲೂ ಅಷ್ಟೇ ನಮ್ಮದು ಹಾರ್ಮೋನ್ಸೂ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗೆ ನಾವು ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ. ಓಕೆನಾ? ಸೊ ಅದನ್ನು ಹೇಳ್ತಾ ಇರೋದು. ಸ್ಯಾಡ್ ಹಾರ್ಮೋನ್ಸ್ದು ರಿಲೀಸ್ ಆದಾಗ ಯಾವಾಗ ಸ್ಟ್ರೆಸ್ ಇರುತ್ತೋ ಸೊ ಅವಾಗ ಸ್ಯಾಡ್ ಹಾರ್ಮೋನ್ಸು ರಿಲೀಸ್ ಆಗೋದು. ಆವಾಗಲೇ ನಮಗೆ ಒಂಥರ ಸ್ಯಾಡ್ನೆಸ್ಸು, ಡೇ ಫುಲ್ಲು ಬೇಜಾರಾಗಿರೋದು ಆ ಥರ. ಸೊ ಇದನ್ನೆರಡು ಹಾಕ್ಕೊಂಡು ಸ್ನಾನ ಮಾಡಿದಾಗ ನಮ್ಮ ಔರಾ ಕ್ಲೆನ್ಸ್ ಆಗುತ್ತೆ. ಆವಾಗ ನಮ್ಮದು ಡೇ ಫುಲ್ ಹ್ಯಾಪಿಯಾಗಿರ್ತೀವಿ. ಸೊ ಯಾವಾಗಲೂ ನೋಡಿ ಖುಷಿಯಾಗಿ ನಗ್ನಗ್ತಾ ಇದ್ದಾಗ ಮುಖನೂ ಅಷ್ಟೇ ಗ್ಲೋ ಬರುತ್ತೆ, ಚಾರ್ಮ್ ಇರುತ್ತೆ ಮುಖದಲ್ಲಿ. ಓಕೆನಾ? ಸೊ ಬನ್ನಿ. ಮತ್ತು ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಶೇರ್ ಮಾಡಬೇಕು ಫ್ರೆಂಡ್ಸ್. ನಂದು 3,500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅಂದರೆ ಇವಾಗ ಇನ್ನೂ ಜಾಸ್ತಿ ಆಗಿದೆ, 3,600 ಸಮಥಿಂಗ್ ಏನೋ ಇದೆ. ಸೊ ನಂದು ಏನು ಗೊತ್ತಾ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು 10 to 11 ಡೇಸಲ್ಲೇ ಒಂದು 500 ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದು. ಮುಂಚೆ ಎಲ್ಲ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೆ ನಾನು, ತುಂಬ ಕಷ್ಟ ಆಯಿತು. ಜಾಸ್ತಿ ಶಾರ್ಟ್ಸ್ ವೀಡಿಯೋನೇ ಮಾಡ್ತಾ ಇದ್ನಲ್ಲ. ಸೊ ಇವಾಗೆಲ್ಲ ನಿಮ್ಮದು ಸಪೋರ್ಟ್ ನನಗೆ ಸಿಗ್ತಾ ಇದೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನಂಗೆ ಸಿಗಲಿ ಅಂತ ಕೇಳ್ಕೊತೀನಿ. ಆಮೇಲೆ ನಂಗೆ ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲನೇ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂದರೆ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಫಸ್ಟ್ ಕ್ರೆಡಿಟ್ ನಾನು ನಿಮಗೇ ಕೊಡೋದು, ನನ್ನ ಒಂದು ವ್ಯೂವರ್ಸ್ಗೆ. ಓಕೆನಾ? ಸೊ ನಿಮ್ಮಿಂದನೇ ಅದು ಸಾಧ್ಯ ಆಯಿತು. ಸೊ ಅದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬ್ಯೂಟಿ ಮ್ಯಾನಿಫೆಸ್ಟೇಷನ್ದು ಹೇಗೆ ಮಾಡ್ಕೋಬೋದು ಅಂತ. ಸೊ ಫಸ್ಟ್ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾವು ಹುಟ್ಟಿದಾಗ ನಮ್ಮ ಒಂದು ಬಾಡಿ ಯಾವ ಒಂದು ಕಂಡೀಷನಲ್ಲಿ ಇರುತ್ತೆ ಅಂದರೆ ಆಲ್ಫಾ ಮೋಡಲ್ಲಿ ಇರುತ್ತೆ. ಓಕೆನಾ? ಆಲ್ಫಾ ಮೋಡು. ಸೊ ಅದು ಯಾವ ಥರ ಅಂದರೆ ಆಲ್ಫಾ ಎನರ್ಜಿ ಅಂತಾರೆ ನೋಡಿ. ಸೊ ಅದು ತುಂಬಾ ವರ್ಲ್ಡ್ಸ್ ಹೈಯೆಸ್ಟ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೋಡಿ, ಚಿಕ್ಕ ಮಕ್ಕಳಿಗೆ ಕೆಲವು ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ, ಚಿಕ್ಕ ಮಕ್ಕಳುಗಳ್ದು ನಾನು ಹೇಳೋದು, ಏನಾರ ಆಟ ಆಡ್ಬೇಕಾದ್ರೆ ಬಿದ್ದರೂ ಅಳ್ತಾ ಇರ್ತಾರೆ. ಹತ್ತಾಗ ಒಂದು ಸ್ವಲ್ಪ ಹೊತ್ತು ಇರ್ತಾರಷ್ಟೇ, ಬಟ್ ಆ 5 ನಿಮಿಷ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅವರು ನಾರ್ಮಲ್ ಇದಕ್ಕೆ ಬರ್ತಾರೆ. ಹಳೆದನ್ನೆಲ್ಲ ಮರ್ತುಬಿಟ್ಟಿರ್ತಾರೆ. ಓಕೆನಾ? ಅದು ನೆನಪೇ ಇರಲ್ಲ ಅವ್ರಿಗೆ, ಬಿದ್ದಿರೋದು ನೆನಪಿರಲ್ಲ. ಸೊ ಖುಷಿಯಾಗಿರ್ತಾರೆ. ಸೊ ಆ ಒಂದು ಸ್ಟೇಜ್ಗೆ ಏನಂತಾರೆ ಅಂದರೆ ಆಲ್ಫಾ ಸ್ಟೇಜಲ್ಲಿ ಇರ್ತಾರೆ ಆ ಒಂದು ಇದು. ಓಕೆನಾ? ಸೊ ಅದು ಎಷ್ಟು ವರ್ಷದವರೆಗೂ ಇರುತ್ತೆ ಆಲ್ಫಾ ಸ್ಟೇಜು ಅಂದರೆ ನಮ್ಮದು 8 ವರ್ಷ ಆಗೋವರೆಗೂ. ಅದಕ್ಕೆ ತಾನೇ ಇವಾಗ ನವರಾತ್ರಿನಲ್ಲಿ ನೋಡಿ ಹೆಣ್ಮಕ್ಳನ್ನೆಲ್ಲ ಕರೆದ್ಬಿಟ್ಟು ಅವರು ಚಿಕ್ಕ ಪುಟ್ಟ ಮಕ್ಕಳನ್ನ ಕರೆದು 8 ವರ್ಷದೊಳಗಿರೋ ಮಕ್ಕಳಿಗೆಲ್ಲ ಕನ್ಯಾ ಪೂಜಾ ಅಂತ ಮಾಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ತುಂಬ ಮಾಡ್ತಾರೆ. ಬಿಕಾಸ್ ಅವ್ರದ್ದು ಒಂದು ಬಿಲೀಫ್ ಸಿಸ್ಟಮ್ ಇದೆ ಇದು. ಸೊ ಅವರಿಂದ ಒಂದು ಬ್ಲೆಸ್ಸಿಂಗ್ಸ್ನ ತೊಗೊಂಡ್ರೆ ಅವ್ರಿಗೇನು ಗೊತ್ತಾ, ದೇವ್ರ ಥರ ಅವ್ರು ಏನು ಅವರಿಗೆ ಖುಷಿ ಪಡಿಸಿದ್ರೆ ಆ ಒಂದು ಬ್ಲೆಸ್ಸಿಂಗ್ಸ್ ಸಿಗುತ್ತಲ್ಲ. ಸೊ ಅವ್ರದ್ದು ಏನು ಅಂದ್ಕೊಳ್ತಾರೋ ಅದಾಗುತ್ತೆ. ಯಾಕೆಂದರೆ ಅವ್ರದ್ದು ಒಂದು ಎನರ್ಜಿ ಯೂನಿವರ್ಸ್ದು ಎನರ್ಜಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ನಾನು ಹೇಳಿದ್ನಲ್ಲ 8 ವರ್ಷದವರೆಗೂ ಆಲ್ಫಾ ಮೋಡಲ್ ಇರುತ್ತೆ. ಅದಕ್ಕೆ ಅದು ತುಂಬ ಪ್ಯೂರ್ ಆಗಿರುತ್ತೆ ಅವ್ರದ್ದು ಚಿಕ್ಕ ಮಕ್ಕಳದು ನಾನು ಹೇಳೋದು. ಸೊ 8 ವರ್ಷದ ಒಳಗೆ ನಾವು ಆಲ್ಫಾ ಬ್ರೀತಿಂಗಲ್ಲಿ ಇರ್ತೀವಿ. 8 ವರ್ಷ ಆದಮೇಲೆ ಏನು ಅಂದರೆ ಬೀಟಾ ಬ್ರೀತಿಂಗಲ್ಲಿ ಇರ್ತೀವಿ. ಸೊ ಅದಕ್ಕೆ ಬೀಟಾ ಬ್ರೀತಿಂಗ್ ಹೆಂಗೆ ಅಂದರೆ, ಸೊ ಇವಾಗ ಯಾರ್ಯಾರ ನಮಗೆ ಬೈತಾರೆ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಎಷ್ಟು ನಮ್ಮ ತಲೆಗೆ ಹಾಕೋತೀವಿ ಅಂದರೆ ಒಂದು 10 ವರ್ಷ ಅಲ್ಲ 15 ವರ್ಷ ಹಳೇದು ಏನಾರ ಅವ್ರು ಬೈದ್ಬಿಟ್ಟು ಮರ್ತೋಗ್ಬಿಟ್ಟಿರ್ತಾರೆ. ಬಟ್ ನಮ್ಮ ಒಂದು ಮನಸ್ಸಿನಲ್ಲಿ ಅದು ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಅವ್ರು ನಂಗೆ ಆ ಥರ ಬೈದರು ಅಂತ. ಸೊ ಅವ್ರು ಸುಮ್ಮನೆ ಆಗಿಬಿಟ್ಟಿದ್ರು ನಮ್ಮ ಒಂದು ಮನಸ್ಸು ಅದು ಬಿಡಲ್ಲ, ಅದನ್ನು ಕ್ಯಾಚ್ ಮಾಡ್ತಾನೆ ಇರುತ್ತೆ. ಅವ್ರು ಹಂಗಂದ್ರು ಅಂದ್ಬಿಟ್ಟು ಅದು ಹೋಗಿ ಅಲ್ಲೇ ಹೋಗಿ ಒಂದು ಟಾಕ್ಸಿನ್ ಅಂತಾರೆ ನೋಡಿ, ಅದೋಗಿ ಅಲ್ಲಿ ಸೇರ್ಕೊಂಡಿರುತ್ತೆ ಮೈಂಡಲ್ಲಿ. ಅರ್ಥ ಆಯ್ತಾ? ಸೊ ಬೀಟಾ ಬ್ರೀತಿಂಗಲ್ಲಿ ಅದಕ್ಕೇ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವಾಗ್ಲೂ ಯಾವ ಒಂದು ಕಂಡೀಷನಲ್ಲಿ ಇರಬೇಕು ಅಂದರೆ ಆಲ್ಫಾ ಕಂಡೀಷನಲ್ಲಿದ್ದರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೀಟಾ ಬ್ರೀತಿಂಗಲ್ಲಿ ನಾವು ಮಾಡೋಕ್ಕಾಗಲ್ಲ. ಸೊ 2 ಥರ ಇರುತ್ತೆ, ಆಲ್ಫಾ ಬ್ರೀತಿಂಗ್ ಅಂತ ಇರುತ್ತೆ ಮತ್ತು ಬೀಟಾ ಬ್ರೀತಿಂಗ್ ಅಂತ ಇರುತ್ತೆ. ಬೇಕಾದ್ರೆ ಅದು ನೋಟ್ ಮಾಡ್ಕೊಳ್ಳಿ, ಆಲ್ಫಾ ಬ್ರೀತಿಂಗು ಮತ್ತು ಬೀಟಾ ಬ್ರೀತಿಂಗ್ ಅಂತ. ಸೊ ಆಲ್ಫಾ ಬ್ರೀತಿಂಗು ಯಾವ ಒಂದು ಸ್ಟೇಜಲ್ಲಿ ನಮಗೆ ಸಿಗುತ್ತೆ ಅಂದರೆ, ನಾವು ಮಲಗ್ತೀವಿ ನೋಡಿ, ಮಲಗಾದ ಮೇಲೆ ಅರ್ಧ ಗಂಟೆ ಆ ಒಳಗಡೆ ಮಲಗಿರ್ತೀವಿ ನೋಡಿ, ಮಲಗಿದ ಮೇಲೆ ಅರ್ಧ ಗಂಟೆ ನಾವೇನು ನಿದ್ದೆ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಆಲ್ಫಾ ಬ್ರೀತಿಂಗಲ್ಲಿ ಇರ್ತೀವಿ ನಾವು ಮಲಗೋ ಟೈಮಲ್ಲಿ. ಸೊ ಬೆಳಗ್ಗೆ ಎದ್ದೇಳ್ತೀವಲ್ಲ ಅರ್ಧ ಗಂಟೆ, ನಾವು ಎದ್ದ ತಕ್ಷಣ ಅರ್ಧ ಗಂಟೆ ನಾವು ಅದೇ ಒಂದು ಮೋಡಲ್ಲಿ ಇರ್ತೀವಿ, ಅಂದರೆ ಅದೇ ಒಂದು ಕಂಡೀಷನಲ್ಲಿ ಇರ್ತೀವಿ. ಯಾವುದ್ರದ್ದು? ಆಲ್ಫಾದು ನಾನು ಹೇಳೋದು. ಸೊ ಆ ಟೈಮಲ್ಲಿ ಆಲ್ಫಾದು ಕಂಡೀಷನಲ್ಲಿದ್ದಾಗ ನಾವೇನು ಮ್ಯಾನಿಫೆಸ್ಟೇಷನ್ ಮಾಡ್ತೀವೋ ಅದು ಕ್ಲಿಕ್ ಆಗುತ್ತೆ 100%. ಸೊ ಅದಕ್ಕೆ ನಾನು ನಿಮಗೆ ಯಾವುದೋ ಒಂದು ವ್ಲಾಗಲ್ಲೂ ಹೇಳಿದ್ದೆ ನಾನು.
ಸೊ ಮಲಗಬೇಕಾದ್ರೆ ನೀವೇನು ಮಾಡಿ ಅಂದರೆ ನಿಮ್ಮ ಒಂದು ವಾಯ್ಸು ನಿಮ್ಮ ಸಬ್ ಮೈಂಡು ಚೆನ್ನಾಗಿ ಕ್ಯಾಚ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ವಾಯ್ಸ್ನಲ್ಲೇ ನೀವು ಏನು ಮಾಡ್ಕೋಬೇಕು ಅಂದರೆ, ಇವಾಗ ಪಿಗ್ಮೆಂಟೇಷನ್ ಇದೆ ಅಂದ್ಕೊಳ್ಳಿ ನಿಮಗೆ. ಸೊ ನೀವೇನಂತ ರೆಕಾರ್ಡ್ ಮಾಡಬೇಕು ಅಂದರೆ ನಿಮ್ಮ ವಾಯ್ಸ್ನಲ್ಲಿ, ನಂದು ಪಿಗ್ಮೆಂಟೇಷನ್ ಹೊರಟೋಗಿದೆ, ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಬ್ಯೂಟಿಗೆ ಸಂಬಂಧಪಟ್ಟಿರೋ ಅಫರ್ಮೇಷನ್ಸು ಒಂದು 3-5 ಹಾಕೊಂಬಿಡಿ. ಕಂಟಿನ್ಯೂಸ್ ಆಗಿ ಅದನ್ನೇ ಹೇಳ್ತಾ ಬನ್ನಿ. ಓಕೆನಾ? ನೀವು ಹೆಂಗೆ ಹೇಳಬೇಕು ಅಂದರೆ, ನನ್ನ ಮುಖದಲ್ಲಿ ನನ್ನ ಮುಖ ಕ್ಲಿಯರ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ನೇ ಇಲ್ಲ, ಆ ಥರ. ಓಕೆನಾ? ನಂದು ಪಿಗ್ಮೆಂಟೇಷನ್ನೇ ಇಲ್ಲ ನನ್ನ ಮುಖದಲ್ಲಿ, ಆ ಥರ ನೀವು ಅಂದ್ಕೊಂಡಾಗ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಇದ್ರೂ ಸಬ್ ಮೈಂಡ್ ಹೆಂಗೆ ಕ್ಯಾಚ್ ಮಾಡುತ್ತೆ ಅಂದರೆ, ನಿಮ್ಮ ಮುಖದಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಅದು ಕನೆಕ್ಟ್ ಆಗ್ತಾ ಬರುತ್ತೆ. ಯಾವುದರಲ್ಲಿ? ಆಲ್ಫಾ ಬ್ರೀತಿಂಗ್ ಇದರಲ್ಲಿ. ಆ ಸ್ಟೇಜ್ ಯಾವಾಗಿರುತ್ತೆ? ಮಲಗಾದ್ಮೇಲೆ ಅರ್ಧ ಗಂಟೆ ಇರುತ್ತೆ. ಸೊ ಅದಕ್ಕೆ ಮಲಗಬೇಕಾದ್ರೆ ಒಂದು ಹೆಡ್ಫೋನ್ಸ್ ಹಾಕ್ಕೊಂಡು ಮಲ್ಕೊಂಬಿಡಿ. ಸೊ ಅದೇ ನಿಮ್ಮದು ರೆಕಾರ್ಡ್ ಆಗ್ತಾ ಇರಬೇಕು, ಅದು ಸಬ್ ಮೈಂಡ್ಗೂ ಕ್ಯಾಚ್ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದೇಳ್ತಿರಲ್ಲ, ಎದ್ದ ತಕ್ಷಣ ಅದೇನು ಹಾಕೋಬೇಕು ಅಂತ ಏನಲ್ಲ, ನಿಮ್ಮ ಮನಸ್ಸಲ್ಲೇ ಅನ್ಕೋಬೋದು. ಯಾಕೆಂದರೆ ನೀವು ಬೆಳಗ್ಗೆ ಹಿಂಗೆ ಎದ್ದ ತಕ್ಷಣ ನೀವು ಅರ್ಧ ಗಂಟೆ ಆ ಮೋಡಲ್ಲೇ ಇರ್ತೀರ. ಅದಕ್ಕೆ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಆಲೋಚನೆ ಮಾಡಿ ಅಂತಲೇ ಅದಕ್ಕೆ ದೊಡ್ಡವ್ರು ಹೇಳಿರೋದು. ಬಟ್ ಯಾರೂ ಇಷ್ಟು ಡೀಟೇಲಾಗಿ ನಿಮ್ಗೆ ಹೇಳಿರಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ಯಾಕೆ ಹೇಳೋದು ಅಂದರೆ, ಅರ್ಧ ಗಂಟೆ ಆ ಒಂದು ಕಂಡೀಷನಲ್ಲಿ ನಮ್ಮ ಬಾಡಿ ಇರುತ್ತೆ, ಆಲ್ಫಾ ಕಂಡೀಷನಲ್ಲಿ ಇರುತ್ತೆ. ಸೊ ಅರ್ಧ ಗಂಟೆ ತುಂಬ ಗೋಲ್ಡನ್ ಟೈಮ್ ಅಂತಾರಲ್ಲ, ಆ ಥರ ಇರುತ್ತೆ ನಮ್ಮದು. ಸೊ ಅದಕ್ಕೆ ತಾನು ಎಲ್ಲ ನೋಡಿ, ನಾವು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಆ ಟೈಮಲ್ಲಿ ಮಾಡಿದ್ರೆ ನಮ್ಗೆ 100% ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾ ಇರೋದು. ಬೆಳಗಿನ ಜಾವ ಟೈಮು ಅಂತಾರೆ ನೋಡಿ, ಸೊ ಆ ಟೈಮು ನಾವು ಯಾವಾಗ ಎದ್ದೇಳ್ತೀವೋ ಅದಕ್ಕೆ ಜಾಸ್ತಿ ಏನು ಮಾಡಿ ಗೊತ್ತಾ, ಆದಷ್ಟು ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡಿ. ನಾನಂತೂ ಒಂದೊಂದು ಸಲ 4:45ಗೆ ಎಚ್ಚರ ಆಗುತ್ತೆ, ಒಂದೊಂದು ಸಲ ನನಗೆ 4 ಗಂಟೆಗೂ ಎಚ್ಚರ ಆಗುತ್ತೆ. ಆ ಟೈಮು ತುಂಬ ಯೂನಿವರ್ಸ್ ಎಲ್ಲ ನಿಶ್ಶಬ್ದವಾಗಿರುತ್ತೆ. ಅಂದರೆ ಯಾರು ಅಷ್ಟೊಂದು ಅವ್ರದ್ದು ಎನರ್ಜಿ ಪಾಸ್ ಮಾಡ್ತಾ ಇರಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ನಾವೇನು ಕೇಳ್ಕೋತೀವೋ ಅದು ಯೂನಿವರ್ಸು ಈಸಿಯಾಗಿ ಕ್ಯಾಚ್ ಮಾಡುತ್ತೆ. ಸೊ ನಾವೇನು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀವೋ ಅದು ಕ್ಲಿಕ್ ಆಗುತ್ತೆ. ಸೊ ಇದೆಲ್ಲ ಬ್ಯೂಟಿ ನಿಮಗೆ ಬಂಗು ಹೋಗ್ತಾನೇ ಇಲ್ಲ. ತುಂಬ ನಾವು ಟ್ರೈ ಮಾಡ್ತಿದ್ದೀವಿ, ಫುಡ್ಡಲ್ಲೂ ಕಂಟ್ರೋಲ್ ಮಾಡ್ತಾಯಿದ್ದೀವಿ, ಮತ್ತು ಈ ಥರ ಕ್ರೀಮ್ಸು, ಫೇಸ್ ಪ್ಯಾಕ್ಸು ಎಲ್ಲ ಹಾಕ್ತಾಯಿದ್ದೀವಿ, ಆದರೂ ಕಂಟ್ರೋಲಲ್ಲಿ ಬರ್ತಾ ಇಲ್ಲ ಅಂದಾಗ ಈ ಥರ ಒಂದು ಮೆಥಡ್ನ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ, 1 ತಿಂಗಳು ಮಾಡಿ ನೋಡಿ, ರಿಸಲ್ಟ್ ನಿಮ್ಮ ಮುಂದೆ ಬರುತ್ತೆ. ಸೊ ಏನು ಅಂದರೆ, ನೀವು ನಿಮ್ಮ ವಾಯ್ಸಲ್ಲೇ ರೆಕಾರ್ಡ್ ಮಾಡಿ ಒಂದು 3-4 ಅಫರ್ಮೇಷನ್ಸ್, ಬ್ಯೂಟಿಗೆ ಸಂಬಂಧಪಟ್ಟಿರೋ ಅಫರ್ಮೇಷನ್ಸ್ನ ಹಾಕ್ಕೊಂಡು ಅದನ್ನು ನೀವು ಹೆಡ್ಫೋನ್ಸ್ ಹಾಕ್ಕೊಂಡು ಕೇಳ್ಕೊಂಡು ಬನ್ನಿ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ಆ ಸ್ಟೇಜಲ್ಲೇ ಇರ್ತೀರ. ಅದಕ್ಕೆ ನಾನು ಹೇಳಿದ್ದು, ನಾನು ಎದ್ದ ತಕ್ಷಣ ಹಿಂಗೆ ಕೈ ಹಿಂಗೆ ಮಾಡಿಬಿಟ್ಟು ಈ ಥರ ಮಾಡೋದ್ರಿಂದ ಏನು ಅಂದರೆ, ನಮ್ಮದು ಎನರ್ಜಿ ಹೈ ಆಗುತ್ತೆ. ಓಕೆನಾ? ನಮ್ಮ ಒಂದು ಎನರ್ಜಿ ಲೆವೆಲ್ ಹೈ ಆಗುತ್ತೆ. ಆ ಟೈಮಲ್ಲಿ ನಾವು ಏನು ಕೇಳ್ಕೊತ, ನಾನೇನಂದೆ, ನಾನು ಕನ್ನಡಿ ಮುಂದೆ ಬಂದುಬಿಟ್ಟು ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಕೊತೀನಿ ಅಂತಲ್ವಾ. ಸೊ ಅರ್ಧ ಗಂಟೆ ನಮ್ಗೆ ಅದೇ ಮೋಡಲ್ಲಿ ಇರ್ತೀವಿ. ಅದಕ್ಕೆ ನಾವು ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅರ್ಧ ಗಂಟೆ ನಾವು ಏನು ಬೇಕೋ ಅದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟೈಮ್ ಕೊಡಬೇಕು. ಅದಾದಮೇಲೆ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ. ಓಕೆನಾ? ಸೊ ಆಲ್ಫಾ ಬ್ರೀತಿಂಗಲ್ಲಿ ಏನು ಅಂದರೆ, ಯೂನಿವರ್ಸ್ದು ಎನರ್ಜಿ ನಮ್ಮ ಜೊತೆ ಸೇರಿಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು, ಜಾಸ್ತಿ ಆ ಟೈಮಲ್ಲಿ ನೀವು ಕೇಳ್ಕೊಳ್ಳಿ ಅಂತ. ಒಬ್ಬ ರಾಜನ ಮಗ ರಾಜ್ಕುಮಾರ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಯಾಕೆ ಅಂದರೆ, ಆಬ್ವಿಯಸ್ಲಿ ಆಗುತ್ತಲ್ವಾ. ಯಾಕಂದರೆ ಅವ್ರದ್ದು ರಾಜ ಪರಂಪರೆ ಅಂದರೆ ಅವ್ರ ಮಕ್ಕಳು ಅದೇ ಥರ ಆಗ್ತಾರೆ. ಬಟ್ ನಾನು ಹೇಳೋದು, ಒಬ್ಬ ಸಾಮಾನ್ಯ ಮನುಷ್ಯರು ಅಂದರೆ ಸಾಮಾನ್ಯ ಜನ, ನಮ್ಮಂಥ ಜನಗಳು ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ಯಾಕೆ ಗೊತ್ತಾ, ನಮ್ಮ ಒಂದು ಆಲ್ಫಾ, ಎಲ್ಲರೂ ದೇವರು ಒಂದೇ ಥರ ಕೊಟ್ಟಿರೋದು. ಆಲ್ಫಾ ಮೋಡಲ್ ನಾವಿದ್ದಾಗ ನಾವೇನು ಮ್ಯಾನಿಫೆಸ್ಟೇಷನ್ ಮಾಡ್ತೀವೋ ಯೂನಿವರ್ಸ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ನಮಗೆ. ಸೊ ಎಲ್ಲರೂ ಕೇಳ್ತಿರಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಮ್ಗೆ ಆಗ್ತಾ ಇಲ್ಲ ಅಂತ. ಯಾಕೆ ಅಂದರೆ, ನೀವು ಬೇರೆ ಬೇರೆ ಡಿಫ್ರೆಂಟ್ ಟೈಮಿಂಗ್ಸಲ್ಲಿ ಮಾಡಿರ್ತೀರ. ಆಮೇಲೆ ನೀವು ಇದು ನಿಮ್ಮದು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಿರಲ್ಲ. ಬೇರೆ ಬೇರೆ ಕಡೆ ನಿಮ್ಮದು ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಮೆಡಿಟೇಷನ್ ಮಾಡೋರು, ನಾನು ಹೇಳಿದ್ನಲ್ಲ, ನಾವು ಕಾರಲ್ಲಿ ಹೋಗ್ತಾ ಇರಲಿ, ಆಟೋದಲ್ಲಿ ಹೋಗ್ತಾ ಇರಲಿ, ಬಸ್ಸಲ್ಲೇ ಹೋಗ್ತಾ ಇರಲಿ, ಅಷ್ಟು ಕ್ರೌಡೇ ಇರಲಿ, ಅದರಲ್ಲೂ ಮೆಡಿಟೇಷನ್ ಮಾಡ್ತೀವಿ. ಆವಾಗ ಆ ಒಂದು ಎನರ್ಜಿ ಸಪ್ರೇಟ್ ಇರುತ್ತೆ. ಬಟ್ ನಾನು ಹೇಳೋದು, ಆಲ್ಫಾ ಮೋಡ್ ಎನರ್ಜಿನಲ್ಲಿ ನಮ್ಮ ಒಂದು ಬ್ರೀತಿಂಗ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಅದಕ್ಕೆ ಹೇಳೋದು, ಮೆಡಿಟೇಷನ್ನು ಡೈರೆಕ್ಟಾಗಿ ನಮಗೆ ಯೂನಿವರ್ಸ್ ಎನರ್ಜಿ ಕನೆಕ್ಟ್ ಮಾಡಿಕೊಡುತ್ತೆ. ಅದಕ್ಕೆ ಹೇಳೋದು, ಎಲ್ಲ ಮ್ಯಾನಿಫೆಸ್ಟೇಷನಲ್ಲಿ ಚೆಕ್ ಮಾಡಿಬೇಕಾರೆ ಫಸ್ಟು ಮೆಡಿಟೇಷನ್ ಮಾಡ್ಕೊಂಬನ್ನಿ ಅಂತಲೇ ಹೇಳೋದು. ಯಾವುದೇ ಒಂದು ನೀವು ವೆಬಿನಾರ್ ಅಟೆಂಡ್ ಮಾಡಿದ್ರೂ ಕೂಡ ಫಸ್ಟ್ ಅವ್ರು ಹೇಳೋದು, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಸ್ಟಾರ್ಟ್ ಮಾಡಿ ಅಂತ. ಇಲ್ಲಾಂದರೆ ನೀವು ಅದಕ್ಕೆ ಕನೆಕ್ಟ್ ಆಗೋಕ್ಕಾಗಲ್ಲ ಯೂನಿವರ್ಸ್ಗೆ. ಓಕೆನಾ ಫ್ರೆಂಡ್ಸ್? ಮೆಡಿಟೇಷನ್ ಮಾಡಬೇಕು ಅಂದರೆ ನೀವು ಎಲ್ಲೆಲ್ಲೋ ಕೂತ್ಕೊಂಡು ಅಂತ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಜಸ್ಟ್ ಒಂದು ನಿಮಗೆ ಬ್ರೀತಿಂಗ್ ಎಕ್ಸಸೈಸ್ ಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಉಸಿರನ್ನ ಒಳಗೆ ತಗೊಂಡು ಹೊರಗಡೆ ಬಿಡಬೇಕು ಉಸಿರನ್ನ. ಓಕೆನಾ? ಹೋಲ್ಡ್ ಮಾಡಿ ನಮ್ಮ ಆಸೆ ಏನಾರ ಇದ್ರೆ ಕೇಳ್ಕೊಂಡು ಮತ್ತೆ ಬಿಡ್ಬೋದು. ನಾನು ನಿಮ್ಗೊಂದು ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಇದರಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಗಾಳಿ, ಹೇರ್ ಮ್ಯಾನಿಫೆಸ್ಟೇಷನ್ ಅಂತಾರೆ. ಸೊ ಇದರಲ್ಲೇ ಬೇರೆ ಬೇರೆ ಥರನೂ ಬರುತ್ತೆ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳಿ. ನಂದು ಬಂಗು ಕಡಿಮೆ ಆಗೋಗಿದೆ,
ನನ್ನ ಹತ್ರ ಬಂಗೆ ಇಲ್ಲ, ನನ್ನ ಹತ್ರ ಪಿಗ್ಮೆಂಟೇಷನ್ ಹೊಟ್ಟೋಗಿದೆ, ನನ್ನ ಹತ್ರ ಇಲ್ಲ ಆ ಥರ. ನನ್ನ ಮುಖ ಕ್ಲಿಯರ್ ಆಗಿದೆ ಅಂದ್ಕೊಳ್ಳಿ, ಜಸ್ಟ್ ಕ್ಲಿಯರ್ ಆಗಿದೆ ಅನ್ನೋದ್ರಲ್ಲೇ ನಿಮ್ದು ಏನೂ ಇರಲ್ಲ, ಹೊಟ್ಟೋಗಿರುತ್ತೆ ಅಂತಲೇ ಅರ್ಥ ಬರುತ್ತೆ. ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಬೆಳ್ಳಗಾಗಿದ್ದೀನಿ. ನೀವು ಅಕಸ್ಮಾತ್ ಕಲರ್ ಚೆನ್ನಾಗಿ ಆಗಬೇಕು ಅಂದರೆ ನಾನು ತುಂಬ ಬೆಳ್ಳಗಾಗಿದ್ದೀನಿ. ಹೆಂಗೆ ಹೇಳಬೇಕು ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ನೀವು ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ರೆ ನಿಮ್ಮ ಒಂದು ಸಬ್ ಮೈಂಡ್ ಅದಕ್ಕೆ ಕನೆಕ್ಟ್ ಆಗಲ್ಲ. ನಿಮ್ಮ ಸಬ್ ಮೈಂಡ್ ಹೆಂಗೆ ಇದು ಮಾಡೋ ಯಾವುದ್ರ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ನಿಮ್ಮ ವಾಯ್ಸ್ ಇರಬೇಕು, ನಿಮ್ಮ ಇದನ್ನು ರೆಕಗ್ನೈಸ್ ಮಾಡುತ್ತೆ ಅದು ಸಬ್ ಮೈಂಡ್. ಸೊ ಅದಕ್ಕೆ ಹೇಳಿದ್ದು ನೀವೇನೇ ಮಾತಾಡಬೇಕು. ಅದಕ್ಕೆ ತಾನೇ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತ ಯಾಕೆ ಹೇಳಿರೋದು ಅಂದರೆ ನಾವೇ ಮಾತಾಡಬೇಕಾದ್ರ ಮುಂದೆ, ಕನ್ನಡಿ ಮುಂದೆ ಧೈರ್ಯವಾಗಿ ಮಾತಾಡಬೇಕು. ಆವಾಗ ಅದು ನಾವು ಮಾತಾಡೋದನ್ನು ಅದು ಸಬ್ ಮೈಂಡ್ ಕ್ಯಾಚ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಒಂಥರ ಟ್ರಿಕ್ ಇದ್ದಂಗೆ, ಓಕೆನಾ? ಸೊ ನನಗೆ ಸುಷ್ಮಾ ಅನ್ನೋರು ಕೇಳಿದ್ರಿ ಅಲ್ವಾ, ಅದೇ ಸಂತೋಷವಾಗಿರೋದಕ್ಕೆ ಏನಾರ ಸ್ವಿಚ್ ವರ್ಡ್ ಏನಾರ ಇದೆಯಾ ಅಂತ. ಸೊ ನಾನು ಸಂತೋಷವಾಗಿರೋದಕ್ಕೆ ಸುಷ್ಮಾ ನಮಗೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಯಾವುದು ತುಂಬ ಮುಖ್ಯ ಆಗಿರುತ್ತೆ ಅಂದರೆ ಸೆಲ್ಫ್ ಲವೇ ತುಂಬಾ ಇಂಪಾರ್ಟೆಂಟು ನನಗೆ ಗೊತ್ತಿರೋಂಗೆ. ಯಾಕೆ ಅಂದರೆ ಯಾವಾಗ ನಾವು ನಮ್ಮನ್ನ ಪ್ರೀತಿಸೋಲ್ವೋ ಆವಾಗ ನಾವು ಬೇರೆ ಯಾವುದ್ರ ಕಡೆನೂ ಇಂಟ್ರೆಸ್ಟೇ ಇರಲ್ಲ ನಮ್ಮ ಲೈಫಲ್ಲಿ. ಫಸ್ಟ್ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು, ನಮ್ಮನ್ನ ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ಲವ್ ಮಾಡಬೇಕು ಆವಾಗಲೇ. ಈಗ ನಾನು ಹೇಳ್ತೀನಿ ನೋಡಿ, ಊಟ ಮಾಡಬೇಕಾದ್ರೆ ನೀವು ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿರೋದೇನಿದೆಯೋ ತಿನ್ಕೋತೀರಲ್ಲ. ಸೊ ನಿಮ್ಮ ಒಂದು ಬಾಡಿನೂ ಕೇಳುತ್ತೆ ನಾನು ಚೆನ್ನಾಗಿರಬೇಕು, ನನಗೂ ಒಳ್ಳೊಳ್ಳೆ ಊಟ ಬೇಕು ಅಂತ. ಸೊ ನೀವು ಹೆಂಗಿರಬೇಕು ಅಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡಬೇಕು ನೀವು, ಓಕೆನಾ? ಸೊ ಫಸ್ಟ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಮಿಕ್ಕಿದೆ ಅಂದ್ಬಿಟ್ಟು ತೊಗೊಂಡು ತಿನ್ನೋದು ಆ ಥರ ಅಲ್ಲ. ಜನ್ರಲಿ ನಾನು ಹೇಳ್ತಾ ಇರೋದು, ನಾನು ಮುಂಚೆ ಹಂಗೆ ಮಾಡ್ತಾ ಇದ್ದಿದ್ದು. ಎಲ್ಲ ತಿಂದಾದ್ಮೇಲೆ ಆ ಥರ ಎಲ್ಲ ಬರೋದೆಲ್ಲ ಮಿಕ್ಕಿರೋದೆಲ್ಲ ತೊಗೊಂಡು ತಿನ್ಕೊಳ್ತಾ ಕೂತಿರ್ತಿದ್ದೆ. ಬಟ್ ಆಮೇಲೆ ಅನ್ನಿಸ್ತು, ಯಾಕೆ ಅಂದರೆ ನಾವು ಬದುಕೋಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನೋಕ್ಕೋಸ್ಕರ ಬದುಕಬಾರ್ದು. ಯಾಕೆಂದರೆ ನಮ್ಮ ಹೊಟ್ಟೆನ ಡಸ್ಟ್ಬಿನ್ ಅಂತೂ ಮಾಡ್ಕೋಬಾರ್ದಲ್ವಾ. ಏನಾಗುತ್ತೆ ಹೇಳಿ, ಟಾಕ್ಸಿನ್ನು ಲಿವರಲ್ಲಿ ಸೇರಿಕೊಂಡ್ರೆ ನಮ್ಮ ಮುಖ ಎಲ್ಲ ಹಾಳಾಗುತ್ತೆ. ಇನ್ನು ನಮ್ಮ ಮುಖದಲ್ಲಿ ಕಲೆಗಳು, ಪಿಗ್ಮೆಂಟೇಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಯಂಗರ್ ಲುಕಿಂಗ್ ಸ್ಕಿನ್ನೇ ಬರಲ್ಲ ಅವಾಗ. ಏಜ್ ಆದವರು ಹಂಗೆ ಕಾಣಿಸ್ಕೊಳ್ತಾ ಹೋಗ್ತೀವಿ. ಸೊ ಬೆಟರ್ ಏನು ಅಂದರೆ ಸೆಲ್ಫ್ ಕೇರ್ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾವಾಗಲೂ ಅಷ್ಟೇ, ನಮಗೆ ನಾವು ಚೆನ್ನಾಗಿ ಇಟ್ಕೊಂಡಾಗ ಇಡೀ ಲೋಕನೇ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ? ಸೊ ಅದಕ್ಕೆ ನಾವು ಯಾವತ್ತೂ ನಾವು ಡೌನ್ಫಾಲ್ ಆಗೋಕ್ಕೆ ನಾವು ಬಿಡಲೇಬಾರ್ದು. ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕು, ಕೀಳಿರಿಮೆ ಬೆಳೆಸ್ಕೊಳ್ಳೇಬಾರ್ದು. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಡೈಲಿ ಹ್ಯಾಪಿನೆಸ್ ಬೇಕು ಅನ್ನೋರಿಗೆ ನಾನು ಹೇಳೋದು ಈ ಒಂದು ಮೆಥಡು. ಆಮೇಲೆ ನೀವು 1176 ಅಂತ ಏನು ನಾನು ಬರ್ದಿದ್ನೋ ಅದರಲ್ಲಿ ನೀವು ಹೆಂಗೆ ಹೇಳ್ಕೊಬೋದು ಅಂದರೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಇಲ್ಲ, ಪಿಗ್ಮೆಂಟೇಷನ್ ಇಲ್ಲ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ಇದೆಲ್ಲ ಹೇಳ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ 1176 ನಾನು ಹೇಳಿದ್ನಲ್ಲ, ನಾಡಿ ಬಡಿತ ಅದಕ್ಕಿಂತ ಬೇಕಾ? ಅದರಲ್ಲಿ ಎಲ್ಲ ರೆಮಿಡಿಯೂ ಸಿಕ್ಬಿಡುತ್ತೆ ನಿಮ್ಗೆ. ಯಾವುದು ಅದಕ್ಕೆ ಹೇಳಿದ್ದು ಯೂನಿವರ್ಸಲ್ ಒಂದೇ ಒಂದು ನಂಬರ್ ಇರೋದು 1176. ಅದಕ್ಕೆ ನಿಮ್ಗೆ ಹೇಳ್ಕೊಟ್ಟೆ ನಾನು. ನಾಡಿನಲ್ಲಿ ಬರ್ಕೋಬೇಕು, ಎಲ್ಲದಕ್ಕೂ ಆಗುತ್ತೆ. ಈವನ್ ನಿಮಗೆ ಮದುವೆ ಆಗಿಲ್ವಾ, ನನಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ, ಪ್ರೆಸೆಂಟ್ ಟೆನ್ಸಲ್ಲಿ ಅಂದಾಗ ಆಗೋಗಿರುತ್ತೆ. ಆಮೇಲೆ ನನಗೆ ಕೆಲಸ ಸಿಕ್ಕಿಲ್ವಾ ನಿಮಗೆ, ಸೊ ನನಗೆ ಕೆಲಸ ಸಿಕ್ಕಿದೆ ಅಂದಾಗ ಆಗೋಗಿರುತ್ತೆ 1176ಅಲ್ಲಿ. ಅದೇ ಥರ ನೀವು ಎಲ್ಲದಕ್ಕೂ ಕೇಳ್ಕೊಬೋದು. ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂದಾಗ ಜಾಸ್ತಿ ದುಡ್ಡು ಬರಂಗೆ ಆಗೇ ಆಗುತ್ತೆ ಅದು. ಬಿಕಾಸ್ ಅದು ನಾಡಿ ಬಡಿತ ಟಪ್ 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 ಅಂದಾಗೆಲ್ಲ ಅದು ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಹತ್ರ ಪಿಗ್ಮೆಂಟೇಷನ್ ಇಲ್ಲ, ನನ್ನ ಹತ್ರ ಪಿಗ್ಮೆಂಟೇಷನ್ ಇಲ್ಲ, ಅದು ಬಡ್ಕೋತಾ ಇರುತ್ತೆ. ಅದ್ರ ಕೆಲಸ ಅದು ಮಾಡ್ತಾನೆ ಇರುತ್ತೆ ಅಲ್ವಾ. 24 hours ಮಾಡುತ್ತೆ ಅದ್ರ ಕೆಲಸ ಅದು. ಸೊ ಅದನ್ನು ಹೇಳೋದು, ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅದು ಬಡ್ಕೋತಾನೆ ಇರುತ್ತೆ. ಅದಕ್ಕೆ ಅದು ರಿಸ್ಟ್ ಮೇಲೆ ಬರೀರಿ ಅಂತ ಹೇಳೋದು. ಸೊ ಕೆಲವ್ರು ಏನು ಅಂದರೆ ಸುಮ್ಮನೆ ಹೇಳ್ತಾರಷ್ಟೇ, ಫುಲ್ ಡೀಟೇಲಾಗಿ ಸೀಕ್ರೆಟ್ ಯಾರೂ ಹೇಳಲ್ಲ. ನಾನು ಹೇಳಿದ್ದೀನಿ ಅದನ್ನೇ. ಸೊ ಅದಕ್ಕೆ ನಿಮಗೆ ಹ್ಯಾಪಿನೆಸ್ ಬೇಕು ಅಂದರೆ ಫಸ್ಟು ನೀವು ಸೆಲ್ಫ್ ಲವ್ ಮಾಡೋದು ಕಲೀಲೇಬೇಕು. ಯಾರು ಸೆಲ್ಫ್ ಲವ್ ಮಾಡೋದು ಕಲ್ತಿಲ್ವೋ ಅವ್ರು ಹ್ಯಾಪಿಯಾಗಿ ಇರೋದೇ ಇಲ್ಲ. ನಾನು ಬರೆದ್ಬಿಟ್ಟು ಕೊಡ್ತೀನಿ ಬೇಕಾದ್ರೆ. ಯಾರು ಸೆಲ್ಫ್ ಲವ್ ಮಾಡೋದು ಕಲ್ತಿದ್ರೋ ಅವರೇ ಅವ್ರ ಲೈಫಲ್ಲಿ ಹ್ಯಾಪಿಯಾಗಿರ್ತಾರೆ. ಸೊ ಅಬ್ಸರ್ವ್ ಮಾಡಿಬೇಕಾರೆ ಯಾರು ಏನೇ ಬೈದರು, ನಾನು ನಿಮ್ಗೆ ಹೇಳ, ಬಂದು ನನಗೆ ಅಕಸ್ಮಾತು ಅಯ್ಯೋ ನೀನು ತುಂಬ ದಪ್ಪ ಆಗ್ಬಿಟ್ಟಿದ್ಯಾ ತೇಜು ಹಂಗೆ ಹಿಂಗೆ ಅಂದರೆ ನಾನು ಏನಂತೀನಿ ಗೊತ್ತಾ, ನಾನು ಫಸ್ಟು ನನ್ನ ವರ್ಡ್ ಬರೋದೇ ಅದು, ನಾನು ದಪ್ಪ ಆಗಿಲ್ಲ, ನಾನು ಸಣ್ಣಗೆ ಇದ್ದೀನಿ ಅಂತೀನಿ. ನನಗೆ ಅಕಸ್ಮಾತ್ ಗೊತ್ತಿರುತ್ತೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂದ್ರೂ ನಾನು ಕಾನ್ಫಿಡೆನ್ಸ್ನ ನಾನು ಲೋ ಮಾಡೋಕ್ಕೆ ಬಿಡಲ್ಲ. ನಾನು ಯಾವತ್ತೂ ನಾನು ಸಣ್ಣ ಆಗಿದ್ದೀನಿ ಅಂತಲೇ ಹೇಳ್ಕೊಳ್ಳೋದು. ಆಮೇಲೆ ಬಂದು ನೀನು ಕೂದಲೆಲ್ಲ ಉದ್ರೋಗಿದೆ ಅಂತ ಅಂದ್ರೂ ನನ್ನ ಕೂದಲು ಚೆನ್ನಾಗಿ ಬೆಳೀತಾ ಇದೆ ಅಂತಲೇ ಅನ್ನೋದು. ಸೊ ಅದು ಟ್ರಿಕ್ಕು, ಅದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹ್ಯಾಪಿನೆಸ್ ಮಾಡಬೇಕು ಅಂದರೆ ನೀವು ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ ಕಲ್ತಿರಬೇಕು. 1176ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ ನಿಮಗೆ.
ಒಂದೇ ಒಂದು ಯೂನಿವರ್ಸಲ್ದು ನಂಬರು. ಆಮೇಲೆ ರಾತ್ರಿ ಮಲಗುವಾಗ ಹೆಡ್ಫೋನ್ಸಲ್ಲಿ ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ನೀವು ಅಂದ್ಕೊಳ್ಳಿ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನನ್ನ ಹತ್ರ ಪಿಗ್ಮೆಂಟೇಷನ್ ಇಲ್ಲ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ. ಇಷ್ಟೇ ಸಾಕಲ್ವಾ? 4 ಇದ್ರೇ ನೀವೆಲ್ಲ ಮ್ಯಾನೇಜ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ದುಡ್ಡಿದ್ರೆ ಎಲ್ಲನೂ ಮಾಡ್ಬೋದಲ್ವಾ? ಅದೇ ಥರ ಬ್ಯೂಟಿನೂ ನಿಮಗೆ ಗಿಲ್ಟ್ ಫೀಲಿಂಗ್ ಇದ್ದರೆ, ಅಕಸ್ಮಾತ್ ನನ್ನ ಹತ್ರ ಪಿಂಪಲ್ಸ್ ಇದೆ, ಮುಖದಲ್ಲಿ ಈ ಥರ ಇದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಆಗಿ ಮಾತಾಡೋಕ್ಕೆ ಆಗಲ್ಲ ಯಾರ ಹತ್ರನೂ. ಆ ಥರ ಗಿಲ್ಟ್ ನಿಮ್ಮ ಹತ್ರ ಇದೆ, ಈ ಥರ ಹೇಳ್ಕೊಳ್ಳಿ. ಹೇಳ್ಕೊಂಡು ಅದೇ ನಿಮಗೆ ಸರಿ ಹೋಗುತ್ತೆ. ಫುಲ್ ಕ್ಲಿಯರ್ ಆಗ್ತಾ ಬರುತ್ತೆ ಸ್ಕಿನ್ನು. ಎಂತೆಂಥ ಜನಕ್ಕೆ ಪಿಗ್ಮೆಂಟೇಷನು ಅದೆಲ್ಲ ಹೋಗಿದೆ ಅಲ್ವಾ? ಕಾನ್ಫಿಡೆನ್ಸ್ ಇದ್ದರೆ ಎಲ್ಲನೂ ಸಾಧ್ಯ. ಓಕೆನಾ? ಮತ್ತು ಇನ್ನೊಬ್ಬರು ಡ್ರೈ ಸ್ಕಿನ್ಗೆ ಯಾವುದು ಸನ್ಸ್ಕ್ರೀನ್ ಚೆನ್ನಾಗಿರುತ್ತೆ ಅಂತ ಕೇಳಿದ್ರು. ಹೆಸರು ನಾನು ಮರ್ತೋದೆ ಆ್ಯಕ್ಚುಲಿ. ಸೊ ಡ್ರೈ ಸ್ಕಿನ್ಗೆ ಏನು ಗೊತ್ತಾ, ನಂದು ನಾರ್ಮಲ್ ಟು ಡ್ರೈ ಸ್ಕಿನ್ನೇ ಇರೋದು. ಸೊ ನಾನು ಜೋವಿಸ್ದೇ ಯೂಸ್ ಮಾಡೋದು. ಜೋವಿಸ್ದು ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಎಲ್ಲ ಥರನೂ ಪ್ರಯೋಗ ಮಾಡಿದ್ದೀನಿ. ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಲ್ಯಾಕ್ಮಿದು ಹಾಕ್ಕೊಂಡಿದ್ದೀನಿ, ಬಯೋಟಿಕ್ಕು ಹಾಕ್ಕೊಂಡಿದ್ದೀನಿ, ತುಂಬ ಥರದ್ದು ಬ್ರ್ಯಾಂಡ್ಸು ಯೂಸ್ ಮಾಡಿದ್ದೀನಿ ನಾನು. ಓಕೆನಾ? ಸೊ ನನಗೆ ಜೋವಿಸು ತುಂಬಾ ಇಷ್ಟ ಆಯಿತು. ಯಾಕೆ ಅಂದರೆ ನಾರ್ಮಲ್ ಒಂದು ಕ್ರೀಮ್ ಥರ ಇರುತ್ತೆ, ವೈಟ್ ಕಲರಲ್ಲಿರುತ್ತೆ, ಜಿಡ್ಡಾಗಿರಲ್ಲ. ಮೇನಾಗಿ ನಂಗೆ ಬೇಕಾಗಿದ್ದಿದ್ದು ಅದೇ ಥರ. ಅದು ಹಾಕ್ಕೊಂಡು ನಾನು ಪೌಡರ್ ಹಾಕ್ಕೊಂಡು ಹೊರಗಡೆ ಏನಾರ ಅಕಸ್ಮಾತ್ ನನ್ನ ವರ್ಕ್ಶಾಪ್ಸ್ ಇರುತ್ತೆ ಅಂದ್ಕೊಂಡು ನಾನು ಜಸ್ಟ್ ಅದು ಹಾಕ್ಕೊಂಡು ಹೋಗಿರ್ತೀನಿ. ನೋಡೋಕ್ಕೆ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಫೌಂಡೇಶನು ಅದೆಲ್ಲ ಬೇಕಾಗೇ ಇಲ್ಲ, ನೆಸೆಸಿಟಿನೇ ಇಲ್ಲ. ಸೊ ಅದಕ್ಕೆ ಅದೇನು ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ನೋಡಿ, ಸನ್ಸ್ಕ್ರೀನ್ ಹಾಕ್ಕೊಂಡಾಗೆಲ್ಲ ಜಿಡ್ ಥರ ಏನೋ ಒಂಥರ ಹಾಕ್ಕೊಳಕ್ಕೆ ನಮ್ಗೆ ಇಷ್ಟ ಆಗ್ತಿರಲ್ಲ, ಜೆಲಿ ಥರ ಫೀಲ್ ಆಗ್ತೀವಿ. ಸೊ ಇದು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಯೂಟಿದು ಸೀಕ್ರೆಟು ಹೇಳ್ಬಿಟ್ಟೆ. 1176 ನಾವು ಏನು ಬೇಕಾದ್ರೆ ಕೇಳ್ಕೊಬೋದು. ಮತ್ತು ಆಲ್ಫಾ ಮೋಡಲ್ಲಿ ಆದಷ್ಟು ಕೇಳೋಕ್ಕೆ ಟ್ರೈ ಮಾಡಿ. ನನ್ನ ಹತ್ರ ಪಿಗ್ಮೆಂಟೇಷನ್ ಇಲ್ಲ, ನನ್ನ ಮುಖ ತುಂಬ ಕ್ಯೂಟಾಗಿದ್ದೀನಿ ನಾನು, ಆಮೇಲೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತಲೂ ಕೇಳ್ಕೊಳ್ಳಿ. ಯಾಕೆಂದರೆ ಅದು ಒಳ್ಳೆ ಅಫರ್ಮೇಷನ್ನೇ. ಗುಡ್ ಸುಷ್ಮಾ, ನೀವು ಒಳ್ಳೆ ಕ್ವೆಶನ್ನ ಕೇಳಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹ್ಯಾಪಿನೆಸ್ ಇದ್ದಾಗಲೇ ನಮ್ಗೆ ಏನು ಬೇಕಾದ್ರೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೆ ಇದನ್ನು ಅಫರ್ಮೇಷನ್ ಥರನೇ ಹಾಕ್ಕೊಳ್ಳಿ 1176ಅಲ್ಲಿ. ಸೊ ನೀವು ಹಿಂಗೆ ಬರ್ಕೊಳ್ಳುವಾಗಲೇ ಹೇಳ್ಕೊಂಬಿಡಿ, ಐ ಆಮ್ ಸೋ ಬ್ಯೂಟಿಫುಲ್, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಐ ಆಮ್ ಸೋ ಹ್ಯಾಪಿ, ಆಮೇಲೆ ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ. ಆ ಥರ ಒಳ್ಳೊಳ್ಳೆ ಅಫರ್ಮೇಷನ್ ಒಂದು 5 ಹಾಕ್ಕೊಳ್ಳಿ. ಅದೇ ಥರ ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇರುತ್ತೆ. ಆಮೇಲೆ ಇದು ನಾ ಹೇಳಿದ್ನಲ್ಲ, ಈ ಥರ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಕಿವಿನಲ್ಲಿ ಕೇಳಿಸ್ಕೊತಾ ಇರಿ. ಎಷ್ಟು ಸಲ ಕೇಳಿಸ್ಕೋಬೇಕು ಅಂದರೆ 108 ಸಲ ನಿಮ್ಮದು ರೆಕಾರ್ಡ್ ಆಗಿರಬೇಕದು. ಇವಾಗ ನೀವು ಒಂದು 5 ಅಫರ್ಮೇಷನ್ಸ್ ಹಾಕ್ಕೊಂಡ್ರಿ ಅಂದ್ಕೊಳ್ಳಿ, ಸೊ ಅದು ಒಂದು 108 ಕೌಂಟಲ್ಲಿ ಬರಬೇಕಾಗತ್ತೆ. ಇಲ್ಲ ಅಷ್ಟೊಂದು ನಮಗೆ ಮಾಡೋಕ್ಕೆ ಅಷ್ಟೊಂದು ಲೆಂತಿ ಆಗಿದೆ ಅಂದರೆ ಒಂದು 21 ಸಲ ಮಾಡಿ, 48 ಸಲ ಮಾಡಿ, ಮಂಡಲ ಥರನೇ ಮಾಡಬೇಕು. ಅದನ್ನೇ ಬೇಕಾದ್ರೆ ರಿಪೀಟ್ ಹೊಡೀರಿ, ಒಂದು 5-6 ಸಲ ಮಾಡ್ಕೊಳ್ಳಿ, ಅವಾಗ 108 ಅಂತೂ ಆಗುತ್ತೆ ಅಲ್ವಾ? ಸೊ ಆ ಥರ ಮಾಡಿ, ಡೈಲಿ ಮಾಡಿ. ಅದೊಂದು ಸ್ವಲ್ಪ ನಿಮಗೆ ಡಿಫ್ರೆನ್ಸು ಕಾಣ್ತಾ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಸೆಲ್ಫ್ ಲವ್ ಮಾಡೋದನ್ನು ಕಲೀರಿ. ನಿಮಗೆ ನೀವು ಟೈಮ್ ಕೊಡಿ. ಬೇರೆಯವ್ರದ್ದೆಲ್ಲ ಮಾಡೋದಕ್ಕಿಂತ ಫಸ್ಟ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರದ್ದು ಮಾಡೋದು ಇದ್ದಿದ್ದೇ ಇರುತ್ತಲ್ವ, ಎಲ್ಲರ ಮನೇಲೂ. ಈವನ್ ನಮ್ಮ ಮನೇಲೂ ನಾನು ಮಾಡಲೇಬೇಕು ಎಲ್ಲ ನಾನು ಹೊರಗಡೆ ವರ್ಕ್ಶಾಪ್ಸ್ಗೆ ಹೋಗ್ಬೇಕಾದ್ರೂ ಮನೆಯಲ್ಲಿ ನಾನು ಕೆಲಸನೂ ಮಾಡಿ, ಅಂದರೆ ಎಲ್ಲ ಮ್ಯಾನೇಜ್ ಮಾಡಿನೇ ಹೋಗಬೇಕಾಗುತ್ತೆ. ಮನೆಯದು ಅಡುಗೆ ಮಾಡೋದ್ರಿಂದ ಹಿಡ್ದು ಎಲ್ಲನೂ ನೋಡಿಕೊಂಡೇ ಹೋಗಬೇಕಲ್ವಾ? ಸೊ ಮ್ಯಾನೇಜ್ ಮಾಡಬೇಕು. ನಮಗೆ ನಾವು ಚೆನ್ನಾಗಿರಬೇಕು. ಓಕೆನಾ? ಅದನ್ನೇ ಹೇಳ್ತಾ ಇರೋದು. ಸೆಲ್ಫ್ ಲವ್ ಮಾಡೋದನ್ನು ಕಲೀರಿ. ಓಕೆನಾ? ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಮುಖದಲ್ಲಿ ಚಾರ್ಮ್ ಬರುತ್ತೆ, ಗ್ಲೋ ಬರುತ್ತೆ. ನೀವೇನು ಅಂದ್ಕೊಳ್ತೀರೋ ಆ ಕೆಲಸ ಕ್ಲಿಕ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೆಂತಿ ಆಗಿದ್ದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂದರೆ ಇದು ಡೀಟೇಲಾಗಿ ಹೇಳಿದ್ರೇ ಗೊತ್ತಾಗೋದಿಲ್ಲ, ಅಂದರೆ ಗೊತ್ತಾಗಲ್ಲ ನಿಮಗೆ. ಫಾಸ್ಟಾಗಿ ಮಾಡಿಬಿಟ್ರೆ ಏನೂ ಅರ್ಥ ಆಗಲ್ಲ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.